ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮಕ್ಕಳಿಗೆ ನೀವು ವೀಡಿಯೋಸ್ಗಳನ್ನ ಯಾವ ಥರ ಮಾಡೋದು ಆ್ಯಂಡ್ ಯಾವ ಥರ ಕಾಪಿ ಪೇಸ್ಟ್ ಮಾಡೋದು ಆ್ಯಂಡ್ ಆ ವಿಡಿಯೋನ ನಿಮ್ಮ ವಿಡಿಯೋ ಥರ ಯಾವ ಥರ ಮಾಡೋದು. ಓಕೆನಾ, 2025 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಥರ ಚಾನಲ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಚಾನಲ್ ಬಂದುಬಿಟ್ಟು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಓಕೆನಾ, ನೀವು ಒಂದು ಸಲ ಏನಾದರೂ ಮಕ್ಕಳ ಆಡಿಯನ್ಸ್ ಏನಿದ್ದಾರೆ ಮಕ್ಕಳ ಆಡಿಯನ್ಸ್ ಏನಿದ್ದಾರೆ ಅದನ್ನು ನೀವು ಗ್ರೋ ಮಾಡಿಕೊಂಡ್ರೆ ನಿಮ್ಮ ಚಾನಲಲ್ಲಿ ತುಂಬ ವ್ಯೂಸ್ ಬರುತ್ತೆ. ನಿಮಗೆ ಗೊತ್ತಿರೋಂಗೆ ಮಕ್ಕಳು ಏನೇ ತಿನ್ನಬೇಕಂದ್ರೂ ಈಗಿನ ಟೈಮಲ್ಲಿ ಎಲ್ಲರೂ ಫೋನ್ ಕೇಳ್ತಾರೆ. ಸೊ ಒಂದು ಸಲ ನಿಮ್ಮ ಚಾನಲ್ ಏನಾದರೂ ನೋಡಿಬಿಟ್ರೆ ಅವ್ರು ಬಿಡಲ್ಲ. ಓಕೆನಾ, ಈ ಥರ ವೀಡಿಯೋಸ್ ನೋಡಾದಮೇಲೆ ಅವ್ರು ಮತ್ತೆ ಬಿಡಲ್ಲ. ನಿಮ್ಮ ಚಾನಲ್ಗೆ ಆಗಾಗ ವಿಸಿಟ್ ಮಾಡ್ತಾರೆ, ನಿಮಗೆ ವ್ಯೂಸ್ನು ಜಾಸ್ತಿ ಸಿಗುತ್ತೆ. ಓಕೆನಾ, ಸೊ ಈ ಥರ ಕಾಪಿ ಪೇಸ್ಟ್ ವೀಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಪ್ರಾಸೆಸ್ಸಿಂದ, ಸೊ ಸ್ವಲ್ಪನೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ಇಲ್ಲಿ ಕಾಪಿ ಪೇಸ್ಟ್ ವೀಡಿಯೋ ನಾವು ತಗೊಳ್ತಿರೋದ್ರಿಂದ ನೀವು ಎಡಿಟಿಂಗ್ ಪಾರ್ಟ್ನ ಮಿಸ್ ಮಾಡಲೇಬಾರ್ದು. ಓಕೆನಾ, ಅದು ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ಆ ವಿಡಿಯೋ ನಮ್ಮದು ಮಾಡ್ಕೋಬೇಕಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ ಡೀಟೇಲ್ಸ್ ಆಗಿ. ಚೂರು ಮಿಸ್ ಮಾಡ್ತೇನೆ, ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್, ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾವು ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಒಂದು ನಿಮಿಷ ನಾನು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಅದನ್ನು ಆನ್ನ ಮಾಡ್ಕೋತೀನಿ. ಓಕೆನಾ, ನನ್ನ ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದು ಆನ್ ಮಾಡಿದ್ದೀನಿ, ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಿರಬೇಕು. ಓಕೆನಾ, ಸೊ ಸಿಂಪಲ್ಲಿ ಫಸ್ಟು ನಾವೇನು ಓಪನ್ ಮಾಡ್ಕೊಳ್ಳೋಣ, ಇನ್ಸ್ಟಾಗ್ರಾಮ್. ಸೊ ನಮಗೆ ಎಲ್ಲಿಂದ ವೀಡಿಯೋಸ್ ಸಿಗುತ್ತೆ? ಇನ್ಸ್ಟಾಗ್ರಾಮಿಂದ. ಸೊ ಈ ಥರ ವೀಡಿಯೋಸ್ ಬಂದುಬಿಟ್ಟು ಯೂಟ್ಯೂಬಲ್ಲೂ ಇದೆ. ಸೊ ನಾವು ಯೂಟ್ಯೂಬಲ್ಲಿ ಬಂದುಬಿಟ್ಟು ಯಾವುದೇ ಕಾಪಿ ಪೇಸ್ಟ್ ಮಾಡಲ್ಲ. ಓಕೆನಾ, ಸೊ ಮಾಡಬಾರ್ದು ಯೂಟ್ಯೂಬಿಂದ ಕಾಪಿ ಪೇಸ್ಟು, ಯಾಕಂದರೆ ಸ್ಟ್ರೈಕ್ ಈ ಥರ ಬಂದುಬಿಡುತ್ತೆ. ಸ್ಟ್ರೈಕ್ ಅಂದರೆ ಕಾಪಿರೈಟ್ ಸ್ಟ್ರೈಕ್ ಬಂದುಬಿಡುತ್ತೆ. ಓಕೆನಾ, ಸೊ ನಾವಿಲ್ಲಿ ಇನ್ಸ್ಟಾಗ್ರಾಮಿಂದ ತೊಗೊಂಡು ವೀಡಿಯೋಸ್ಗಳನ್ನ ಯಾವ ಥರ ಎಡಿಟ್ ಮಾಡೋದು. ಸೊ ಇನ್ಸ್ಟಾಗ್ರಾಮಿಂದ ತೊಗೊಂಡ್ರೂ ಕಾಪಿರೈಟ್ ಬಂದೇ ಬರುತ್ತೆ. ಬಟ್ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಕಾಪಿರೈಟ್ ಬರಬಾರ್ದಂದರೆ ನಾವೇನು ಮಾಡಬೇಕಿಲ್ಲಿ, ಎಡಿಟಿಂಗ್ ಮೇನ್ ಇಂಪಾರ್ಟೆಂಟು, ಅದನ್ನು ನಾವು ಮಾಡಬೇಕು. ಓಕೆನಾ, ಸೊ ಇಲ್ಲಿ ಇದು ಆಫ್ ಆಗಿಬಿಟ್ಟಿದೆ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ತೀನಿ ಮತ್ತೆ. ಓಕೆನಾ, ಸೊ ಇಲ್ಲಿ ಇನ್ಸ್ಟಾಗ್ರಾಮ್ ಏನು ಅಪ್ಲಿಕೇಶನ್ ಇದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಇನ್ಸ್ಟಾಗ್ರಾಮ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ನಾನಿಲ್ಲ ಆಲ್ರೆಡಿ ಓಪನ್ ಮಾಡಿದ್ದೀನಿ ಚಾನಲ್. ಸೊ ಇದೇ ಚಾನಲ್. ಓಕೆನಾ, ಸೊ ಇಲ್ಲಿ ನೇಮ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಬೈ ಚಾನ್ಸ್ ನಿಮಗೆ ಚಾನಲ್ ಸಿಗಲಿಲ್ಲ ಅಂದರೆ ನಾನು ಈ ಚಾನಲ್ದು ಲಿಂಕ್ ಬಂದುಬಿಟ್ಟು ಟೆಲಿಗ್ರಾಮಲ್ಲಿ ಹಾಕ್ತೀನಿ, ನೀವು ಅಲ್ಲಿಂದ ರಿಡೈರೆಕ್ಟ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ಗೆ. ಓಕೆನಾ ಗೈಸ್, ಸೊ ಇಲ್ಲಿ ನೀವು ನೋಡೋದಾದರೆ ಇವ್ರು ಯಾವ ಥರ ವೀಡಿಯೋ ಪೋಸ್ಟ್ ಮಾಡ್ತಾರೆ ಅಂತ ಒಂದು ಸಲ ತೋರಿಸ್ಬಿಡ್ತೀನಿ. ಓಕೆನಾ, ಸೊ ನೋಡಿ ಗೈಸ್, ಇವ್ರು ಬಂದುಬಿಟ್ಟು ಈ ಥರ ವೀಡಿಯೋಸ್ಗಳು ಬಂದುಬಿಟ್ಟು ಪೋಸ್ಟ್ ಮಾಡೋದು ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವ್ರ ವೀಡಿಯೋಸು ಒಂದು ಸಲ ನೋಡಿ ಈ ಥರ. ಇದು ಏನಿದೆ ಇದು ತಿನ್ನೋದು. ಓಕೆನಾ, ಸೊ ಈ ಥರ ವೀಡಿಯೋ ಬಂದುಬಿಟ್ಟು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಒಂದು ಸಲ ಅವ್ರು ನಿಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಮತ್ತೆ ಆ ಮಕ್ಕಳು ಏನು ಮಾಡ್ತಾರೆ, ನಿಮ್ಮ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ನೋಡ್ತಾರೆ ವೀಡಿಯೋಸು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಈ ವಿಡಿಯೋಸು. ಓಕೆನಾ, ಸೊ ಫೈನಲಿ ಇದು ಡೌನ್ಲೋಡ್ ಯಾವ ಥರ ಮಾಡೋದಂತ ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಇಲ್ಲಿ ಈ ವಿಡಿಯೋ ನಮಗೆ ಬೇಕು, ಇದನ್ನು ಡೌನ್ಲೋಡ್ ಮಾಡಬೇಕು ಅಂದ್ಕೊಂಡ್ರೆ ಯಾವ ಥರ ಡೌನ್ಲೋಡ್ ಮಾಡೋದಂತ ತಿಳ್ಕೊಳ್ಳಿ. ಸೌಂಡ್ನ ಮ್ಯೂಟ್ ಮಾಡಿಬಿಡ್ತೀನಿ. ಸಿಂಪಲ್ಲಾಗಿ ಇದು ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಶೇರ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ, ಕಾಪಿ ಲಿಂಕ್ ಆಪ್ಷನ್. ಓಕೆನಾ, ಸೊ ಸಿಂಪಲ್ಲಿ ನಾವು ಇದನ್ನು ಕಾಪಿನ ಮಾಡ್ಕೋಬೇಕು. ಓಕೆನಾ, ಸೊ ಕಾಪಿ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ ಡೈರೆಕ್ಟು. ಸೊ ಈಗ ಗೂಗಲ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಗೂಗಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಡೌನ್ಲೋಡರ್. ಓಕೆನಾ, ರೀಲ್ಸ್ ಡೌನ್ಲೋಡ್. ಸೊ ಇಲ್ಲಿ ನೀವು ಯಾವುದೇ ವೆಬ್ಸೈಟ್ಗೆ ಹೋಗಿ, ಎಲ್ಲ ವೆಬ್ಸೈಟ್ ಒಂದೇ ಥರ ವರ್ಕ್ ಆಗೋದು. ಸೊ ಇಲ್ಲಿ ನೀವು ಯಾವುದ್ರಲ್ಲಿ ಬೇಕಿದ್ದರೂ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮದು ಇನ್ಸ್ಟಾಗ್ರಾಮ್ ರೀಲ್ಸು. ಸೊ ನಾನು ಫಸ್ಟೇ ವೆಬ್ಸೈಟಲ್ಲೇ ಹೋಗ್ತೀನಿ. ಇಲ್ಲಿ ಹೋದರೆ ಇಲ್ಲಿ ಪೇಸ್ಟ್ ಲಿಂಕ್ ಹಿಯರ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಸೊ ಇದ್ರ ಮೇಲೆ ಇಲ್ಲಿ ನಾವು ಏನು ಕಾಪಿ ಮಾಡಿದ್ವಿ ಆ ಲಿಂಕ್ನ ಇಲ್ಲಿ ಪೇಸ್ಟ್ನ ಮಾಡಬೇಕು. ಓಕೆನಾ, ಸೊ ಸಿಂಪಲ್ಲಾಗಿ ಇಲ್ಲಿ ಪೇಸ್ಟ್ನ ಮಾಡ್ಕೋತೀನಿ. ಆ ಲಿಂಕು ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಸಿಂಪಲ್ ಏನು ಮಾಡಬೇಕು, ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತಿದ್ದೀರಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಮ್ಮದು ವಿಡಿಯೋ ಏನಿದೆ ಅದು ವಿದಿನ್ ಸೆಕೆಂಡ್ಸಲ್ಲಿ. ಇದು ತುಂಬ ಹಿಂಸೆ ಮಾಡ್ತಿದೆ ನನಗೆ. ಇದು ನೋಡಿ, ಇಲ್ಲಿ ಕಚ್ತಾ ಇದೆ ನನಗೆ, ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ಓಕೆನಾ ಗೈಸ್, ಸೊ ಇಲ್ಲಿ ನಮ್ಮದು ವಿಡಿಯೋ ಏನಿದೆ ಅದು ಬಂದಿದೆ. ಓಕೆನಾ, ಸೊ ಈಗ ನಾವೇನು ಮಾಡಬೇಕು, ಸಿಂಪಲ್ಲಿ ಇಲ್ಲಿ ಡೌನ್ಲೋಡ್ ವಿಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ
ಕ್ಲಿಕ್ನ ಮಾಡಬೇಕು. ಓಕೆನಾ. ಸೊ ಈಗ ನಮ್ಮ ವಿಡಿಯೋ ಏನಾಗಿದೆ ಅದು ಡೌನ್ಲೋಡ್ ಆಗಿದೆ. ಓಕೆನಾ. ಸೊ ಸಿಂಪಲಿ ಡೌನ್ಲೋಡ್ ಆಗಿದೆ. ಈಗ ನಮ್ಮದು ಏನು ಇದಿದೆ ಗ್ಯಾಲ್ರಿ ಇದೆ ಅದರಲ್ಲಿ ಚೆಕ್ ಮಾಡೋ ವಿಡಿಯೋ ಬಂದಿದೆಯಾ ಇಲ್ವಾ ಅಂತ. ಓಕೆನಾ. ಸೊ ನೋಡಿ ನಮ್ಮದು ವಿಡಿಯೋ ಏನಿದೆ ಅದು ಬಂದಿದೆ. ಯಾಕೆ ಕಡಿಕಿರೆ ಕುಚ್ಚಿ. ಸೊ ವಿಡಿಯೋ ನಮ್ದು ಏನಿದೆ ಅದು ಬಂದಿದೆ. ಓಕೆನಾ. ಸೊ ಸಿಂಪಲಿ ಈಗ ಏನು ಮಾಡಬೇಕು, ಇದನ್ನು ಎಡಿಟ್ ಮಾಡಬೇಕು. ಸೊ ಯಾವ ಥರ ಎಡಿಟ್ ಮಾಡೋದು ಏನು ಎತ್ತ ಅಂತ ಹೇಳ್ಕೊಡ್ತೀನಿ. ಸೊ ಎಡಿಟಿಂಗ್ ಪಾರ್ಟ್ ಮಾತ್ರ ಮಿಸ್ ಮಾಡಲೇಬೇಡಿ. ಓಕೆನಾ. ಸೊ ಸಿಂಪಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಈಗ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಓಪನ್ ಮಾಡ್ಕೊಂಡಾದಮೇಲೆ ಈಗ ಕೈನ್ ಮಾಸ್ಟರ್ ಓಪನ್ ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂ ಆ್ಯಪ್ ಇಲ್ಲಿ ಕ್ರಿಯೇಟ್ ನ್ಯೂ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಸಿಂಪಲಿ ನಾವು ಶಾರ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. 9:16. ಸೊ ಯಾರೆಲ್ಲ ಲಾಂಗ್ ವಿಡಿಯೋ ಮಾಡ್ತೀರಾ, ಶಾರ್ಟ್ ಮಾಡಲ್ಲ, ಸೊ ಅವರೆಲ್ಲರೂ ಏನು ಮಾಡಿ ಶಾರ್ಟ್ದೇ ಒಂದು ಸಪ್ರೇಟ್ ಚಾನಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ನಾನು ಏನೆಲ್ಲ ಕಾಪಿ ಪೇಸ್ಟ್ ಚಾನಲ್ ಐಡಿಯಾಸ್ ಹೇಳ್ತೀನಿ, ನೀವು ಎಲ್ಲ ವೀಡಿಯೋಸ್ಗಳನ್ನ ಟ್ರೈ ಮಾಡ್ಬೋದು. ಓಕೆನಾ ಗೈಸ್. ಸೊ ಸಿಂಪಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನಾವು ರೋಟೇಟ್ನ ಮಾಡ್ಕೊಳ್ಳೋಣ. ಓಕೆ. ರೋಟೇಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮ್ಮದು ವಿಡಿಯೋ ಏನಿದೆ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಎಲ್ಲೋಯ್ತು ವಿಡಿಯೋ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನಾವಿಲ್ಲಿ ಒಂದು ಫೋಟೋನ ಆ್ಯಡ್ ಮಾಡ್ಕೋಬೇಕು. ಇಮೇಜ್ ಅಸಿಸ್ಟಲ್ಲಿ ನಿಮಗೆ ತುಂಬ ಫೋಟೋಸ್ ಸಿಕ್ಬಿಡುತ್ತೆ. ನಿಮಗೆ ಯಾವ ಫೋಟೋ ಇಷ್ಟ ಆಗುತ್ತೋ ಆ ಫೋಟೋನ ಫಸ್ಟು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ನಾನು ಇಲ್ಲಿ ಸದ್ಯಕ್ಕೆ ಬ್ಲ್ಯಾಕ್ ಕಲರ್ ಫೋಟೋ ತೊಗೊಂಡಿದ್ದೀನಿ. ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಓಕೆನಾ. ಅದಾದಮೇಲೆ ಬ್ಯಾಕ್ ಬಂದುಬಿಟ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಏನು ನಾವು ಡೌನ್ಲೋಡ್ ಮಾಡಿದ್ವಿ ವಿಡಿಯೋ ಇನ್ಸ್ಟಾಗ್ರಾಮಿಂದ ಅದನ್ನು ಆ್ಯಡ್ ಮಾಡೋಣ. ಓಕೆನಾ. ಸೊ ಇಲ್ಲ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಾವು ಏನು ವಿಡಿಯೋ ಆ್ಯಡ್ ಮಾಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಇಲ್ಲಿ ಸೊ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬರೋಣ. ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಇದನ್ನು ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ಇಲ್ಲಿ ಇಷ್ಟು ಗ್ಯಾಪ್ ಬಿಟ್ಬಿಟ್ಟು ನಾನು ಇದನ್ನು ಅಡ್ಜಸ್ಟ್ನ ಮಾಡ್ಕೊಂಡಿದ್ದೀನಿ ಈ ಥರ. ಓಕೆನಾ. ಸೊ ಇದನ್ನು ಸ್ವಲ್ಪ ಮೇಲೆ ತಗೋತೀನಿ. ಇಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ಇದಾದಮೇಲೆ ನಾವೀಗ ಏನು ಮಾಡಬೇಕು, ಈಗ ನಮ್ಮ ವ್ಯಾಲ್ಯೂ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಸೊ ನಮ್ಮ ವ್ಯಾಲ್ಯೂ ಅಂದರೆ ಏನು, ಸೊ ಸಿಂಪಲಿ ಈಗ ನಾನು ತೋರಿಸ್ತೀನಿ ಏನು ಆ್ಯಡ್ ಮಾಡಬೇಕಂತ. ಸೊ ಸಿಂಪಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ನಮ್ಮದು ಕ್ಯಾಮ್ರಾ ಏನಿದೆ, ಓಕೆನಾ, ನಮ್ಮ ಕ್ಯಾಮ್ರಾ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಸಿಂಪಲಿ ಇದರಲ್ಲಿ ನೀವು ಜಸ್ಟ್ ಹೇಳಬೇಕಷ್ಟೆ. ಓಕೆನಾ. ಸೊ ಸಿಂಪಲಿ ವೀಡಿಯೋನ ಮಾಡ್ಕೊಳ್ಳೋಣ ಫ್ರಂಟ್ ಕ್ಯಾಮ್ರಾದಲ್ಲಿ. ಸೊ ವಿಡಿಯೋ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲಿ ನೀವು ಇಲ್ಲಿ ಬಂದುಬಿಟ್ಟು ಏನಾದರೂ ಹೇಳಬೇಕು. ಓಕೆನಾ. ಸೊ ಈ ಥರ ಇಟ್ಕೊಳ್ಳಿ, ಬಟ್ ನೀವು ಇನ್ನೂ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಇಲ್ಲಿ ವಿಡಿಯೋ ಮಾಡ್ತಾ ಇರೋದಲ್ವ. ಸೊ ನಿಮ್ಮದು ಫೇಸ್ ಬಂದುಬಿಟ್ಟು ಚಿಕ್ಕದಾಗಿ ಸ್ವಲ್ಪ ಕಾಣಿಸ್ಬೇಕಂದ್ರೆ ನೀವು ಯಾರಿಗಾದರೂ ಫೋನ್ನ ಇಟ್ಕೊಂಡು ಈ ಥರ ರಿಯಾಕ್ಷನ್ ಕೊಡ್ಬೋದು. ಇಲ್ಲಾಂದರೆ ನೀವೇ ಸ್ವಲ್ಪ ದೂರದಲ್ಲಿ ಫೋನ್ನ ಇಟ್ಕೊಂಡು ರಿಯಾಕ್ಷನ್ನ ಕೊಡ್ಬೋದು. ಓಕೆನಾ. ಸಿಂಪಲಿ ನಾನು ಯಾವ ಥರ ರಿಯಾಕ್ಷನ್ ಮಾಡ್ತೀನಿ ಅದೇ ಥರ ಮಾಡ್ಬೋದು. ಓಕೆನಾ. ಸೊ ಸಿಂಪಲಿ ರಿಯಾಕ್ಷನ್ ಕೊಡ್ತೀನಿ ನಾನು. ಸೊ ಗಾಯ್ಸ್ ಎಲ್ಲರೂ ಇಲ್ಲಿ ಮೇಲಿರೋ ವಿಡಿಯೋ ನೋಡಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಶೂಟ್ ಆಗ್ತಿಲ್ವ ಅಂತ ರೆಕಾರ್ಡ್ ಆನ್ ಇದೆ ಹಾಗಾಗಿ. ಓಕೆನಾ. ಸೊ ಗಾಯ್ಸ್ ಇಲ್ಲಿ ಮೇಲಿರೋ ವಿಡಿಯೋ ನೋಡಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ ವಿಡಿಯೋ. ಈ ಥರ ಏನಾದರೂ ನೀವು ರಿಯಾಕ್ಷನ್ನ ಕೊಡ್ಬೋದು. ಸೊ ಎಕ್ಸಾಂಪಲ್ಗೆ ನಾನು ನಿಮಗೆ ತೋರಿಸಿದ್ದು. ಓಕೆನಾ ಗೈಸ್. ಸೊ ಈಗ ನಮ್ಮದು ವಿಡಿಯೋ ಏನಿದೆ ಅದು ಸೇವ್ ಆಗಿದೆ. ಈಗ ಬ್ಯಾಕ್ ಟು ನಾವು ಕೈನ್ ಮಾಸ್ಟರಿಗೆ ಬರೋಣ. ಓಕೆನಾ. ಸೊ ಕೈನ್ ಮಾಸ್ಟರಿಗೆ ಬಂದಾದಮೇಲೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಇಲ್ಲಿ ಮೀಡಿಯಾ ಏನಿದೆ, ಮೀಡಿಯಾ ಲೇಯರ್ ಇರುತ್ತೆ ನಿಮ್ಮಿದರಲ್ಲಿ. ಸೊ ಲೇಯರಲ್ಲಿ ಹೋಗ್ಬಿಟ್ಟು ನಾವು ಏನೀಗ ವಿಡಿಯೋ ಮಾಡಿದ್ವಿ. ಓಕೆನಾ. ಸೊ ಆ ವಿಡಿಯೋನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಎಲ್ಲೋಯ್ತದು ಸೆಲೆಕ್ಟ್. ಸೊ ಇಲ್ಲಿ ನಾನು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಎಲ್ಲಾಯ್ತು ಈಗ ವಿಡಿಯೋ ಸೆಲೆಕ್ಟ್ ಮಾಡಿದ್ದು, ಈ ವಿಡಿಯೋನ ಇಲ್ಲಿ ಆ್ಯಡ್ನ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಬಂದುಬಿಟ್ಟು ನಮ್ಮ ವಿಡಿಯೋ ಬರ್ತಾ ಇದೆ. ಸೊ ಈಗ ನಾವೇನು ಮಾಡಬೇಕು, ಇದು ಒಂದು ಸ್ವಲ್ಪ ಕ್ರಾಪ್ ಮಾಡಿಬಿಟ್ಟು ಸ್ವಲ್ಪ ಕ್ರಾಪಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು, ಕ್ರಾಪಿಂಗ್ ಆಪ್ಷನ್ನು. ಓಕೆನಾ. ಸೊ ಸಿಂಪಲಿ ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ರಾಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಎನೇಬಲ್ ಮಾಡ್ಕೊಳ್ಳಿ, ಮಾಸ್ಕ್ ಆಪ್ಷನ್ನು. ಅದಾದಮೇಲೆ ಇದೊಂದು ಸ್ವಲ್ಪ ಈ ಥರ ಕ್ರಾಪ್ನ ಮಾಡ್ಕೊಳ್ಳಿ. ಓಕೆನಾ. ಇಷ್ಟು ಸಾಕು ಕ್ರಾಪಿಂಗು. ಅದಾದಮೇಲೆ ನೀವು ಇಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು, ಎಷ್ಟು ಬೇಕಷ್ಟು ನಿಮಗೆ ಅಡ್ಜಸ್ಟು ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ನೋಡಿ ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ತಿದ್ದೀನಲ್ಲ,
ಸೊ ಇಲ್ಲಿಗೆ ನೀವು ಇಲ್ಲಿ ನನ್ನ ಫೇಸ್ ಬಂದುಬಿಟ್ಟು ದೊಡ್ಡದಾಗಿ ಕಾಣಿಸ್ತಿದೆ, ನಿಮಗೆ ಇನ್ನೂ ಚಿಕ್ಕದಾಗಿ ಕಾಣಿಸ್ಬೇಕಂದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಫೇಸ್ ಬಂದುಬಿಟ್ಟು ನಂದು ಈ ಫ್ರಂಟ್ ಕ್ಯಾಮ್ರಾದಿಂದ ತೆಗ್ದಿದ್ದಲ್ವ, ಸೊ ಈ ಸೈಡ್ ಕಾಣಿಸ್ತಿದೆ. ಸೊ ನಮಗೆ ಆ ಸೈಡನ್ನ ಟರ್ನ್ ಮಾಡಬೇಕು. ಸೊ ಸಿಂಪಲಿ ಇಲ್ಲಿ ಟ್ರಾನ್ಸ್ಫಾರ್ಮ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ? ಸೊ ಎಲ್ಲೋಯ್ತಿದ್ದು, ಇಲ್ಲಿ ಟ್ರಾನ್ಸ್ಫಾರ್ಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಇಲ್ಲ ಅಂದರೆ ನಿಮಗೆ ಇಲ್ಲೇ ರಿವರ್ವ್ ಆಪ್ಷನ್ ಇಲ್ಲ ಇಲ್ಲಿ, ಯಾಕಂದರೆ ನಾವು ಲೇಯರಲ್ಲಿ ಆ್ಯಡ್ ಮಾಡಿರೋದಲ್ವ. ಸೊ ಟ್ರಾನ್ಸ್ಫಾರ್ಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಚೂರು ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಮಿರರಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಮಿರರಿಂಗ್ ಇದ್ರ ಮೇಲೆ ಒಂದು ಸಲ ಕ್ಲಿಕ್ನ ಮಾಡಿ. ಸೊ ನಮ್ಮ ಫೇಸ್ ಈ ಕಡೆ ಕಾಣುತ್ತೆ, ಆಗ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಬೇಕಿದ್ರೆ ನೀವು ಇದಕ್ಕೆ ಫಿಲ್ಟರ್ನು ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿಂದ ಹೋಗ್ಬಿಟ್ಟು ನಿಮಗೆ ಯಾವ ಫಿಲ್ಟರ್ ಬೇಕು ಆ ಫಿಲ್ಟರ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಸ್ಯಾಚುರೇಷನ್ ಇದಿದೆ, ಇನ್ನೂ ತುಂಬ ಇದೆ. ಇಲ್ಲಿ ವಾರ್ಮಲ್ಲಿ ಹೋಗ್ಬಿಟ್ರೆ ಇದಂತೂ ನನಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಈ ಥರ ಇಷ್ಟು ಅಡ್ಜಸ್ಟ್ನ ಮಾಡ್ಕೋಬೋದು ನಿಮ್ಮ ಫಿಲ್ಟರ್, ಓಕೆನಾ. ಸೊ ಈಗ ನೋಡಿ ಪ್ಲೇ ಮಾಡ್ತೀನಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ವಿಡಿಯೋ ಕ್ರಿಯೇಟ್ ಆಗಿದೆ. ಸೊ ಈ ಥರ ಕ್ರಿಯೇಟ್ ನೀವು ಮಾಡಿಬಿಟ್ಟು ಈಸಿಲಿ ನೀವು ನಿಮ್ಮ ಚಾನಲ್ ಏನಿರುತ್ತೆ ಅದರಲ್ಲಿ ಪೇಸ್ಟ್ನ ಮಾಡ್ಬೋದು. ಕಾಪಿ ಪೇಸ್ಟ್ ಚಾನಲ್ ಐಡಿಯಾ. ಈ ಥರ ಮಾಡಿದರೆ ನಿಮಗೆ ಯಾವುದೇ ಕಾಪಿರೈಟ್ ಬರಲ್ಲ, ನಿಮ್ಮ ವ್ಯಾಲ್ಯೂ ಆ್ಯಡ್ ಆದಂಗೆ ಆಗುತ್ತೆ. ಬೇಕಿದ್ರೆ ಇಲ್ಲಿ ನೀವು ಟೆಕ್ಸ್ಟ್ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ವೆಯ್ಟ್ ಫಾರ್ ದಿ ಎಂಡ್, ಓಕೆನಾ. ಈ ಥರ ಆ್ಯಡ್ ಮಾಡಿಕೊಂಡು ಈ ಡಾಟ್ ಬೇಡ ನನಗೆ, ಎಲ್ಲೋಯ್ತು ಟೆಕ್ಸ್ಟೇ ಹೋಗ್ಬಿಡ್ತು. ಇನ್ನೊಂದ್ಸಲ ಆ್ಯಡ್ ಮಾಡೋಣ. ವೆಯ್ಟ್ ಫಾರ್ ದಿ ಎಂಡ್, ಓಕೆನಾ. ಇದನ್ನು ಆ್ಯಡ್ ಮಾಡಿ, ಈ ಟೆಕ್ಸ್ಟ್ನ ಆ್ಯಡ್ ಮಾಡಿ, ಆಗ ಇನ್ನೂ ಚೆನ್ನಾಗಾಗುತ್ತೆ ನಿಮಗೆ, ಓಕೆನಾ. ಓಕೆ ಮೇಲೆ ಕ್ಲಿಕ್ ಮಾಡೋಣ. ಓಕೆ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಬೇಕಿದ್ರೆ ಚೂರು ದೊಡ್ಡದು ಮಾಡಿಕೊಂಡು ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಅಲ್ಲಿ ಕಲರ್ ಆಪ್ಷನ್ ಇದೆ. ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ, ಟೆಕ್ಸ್ಟ್ ಕಲರ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಇಲ್ಲಿ ವೈಟ್ ಏರ್ ಆಗಿಬಿಡ್ತೀನಿ. ಇನ್ನೂ ಚೂರು ಕೆಳಗೆ ಬಂದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ? ಬ್ಯಾಕ್ಗ್ರೌಂಡ್ ಕಲರ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಬ್ಯಾಕ್ಗ್ರೌಂಡ್ ಕಲರ್ ಮೇಲೆ ಕ್ಲಿಕ್ ಮಾಡಿದರೆ ಎನೇಬಲ್ ಆಪ್ಷನ್ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಳ್ಳಿ. ಮತ್ತು ಫುಲ್ ವಿಡ್ತ್ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ, ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದನ್ನು ನಾವು ಆನ್ ಮಾಡಿದ್ದೀವಿ. ಅದಾದಮೇಲೆ ಇಲ್ಲಿ ಕಲರಲ್ಲಿ ನಾನು ರೆಡ್ ಇಲ್ಲಾಂದರೆ ಯೆಲ್ಲೋ ತಗೋತೀನಿ. ಸೊ ಯೆಲ್ಲೋ ಚೆನ್ನಾಗಿದೆ. ಸೊ ಯೆಲ್ಲೋದು ಬಂದುಬಿಟ್ಟು ಫುಲ್ಲು ಈ ಥರ ಎಲ್ಲ ಸೆಲೆಕ್ಟು ಮಾಡ್ಕೋಬೇಕು, ಓಕೆನಾ. ಸೊ ಈ ಟೆಕ್ಸ್ಟ್ ಬಂದುಬಿಟ್ಟು ನಮಗೆ ವೈಟ್ ಕಲರಲ್ಲಿದೆ, ಚೆನ್ನಾಗಿ ಕಾಣ್ತಿಲ್ಲ. ಸೊ ಇಲ್ಲಿ ಕಲರಲ್ಲಿ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಸೆಲೆಕ್ಟು ಮಾಡ್ಕೊಳ್ಳೋಣ. ಸೊ ಈಗ ನಮ್ಮದು ಬಂತು, ಎಷ್ಟು ಚೆನ್ನಾಗಿದೆಯಲ್ಲ. ಸೊ ಇಷ್ಟು ಬೇಕಿದ್ರೆ ನೀವು ಈ ಥರ ಇಡ್ಬೋದು. ಇದನ್ನು ಫುಲ್ ಡ್ಯೂರೇಷನ್ವರೆಗೂ ಮಾಡ್ಕೊಳ್ಳಿ. ವಿಡಿಯೋ ಎಷ್ಟು ಲೆಂತಿಯಾಗಿದೆ ಅಷ್ಟು ಲೆಂತಿಯಾಗಿ, ಓಕೆನಾ. ಸೊ ಇಷ್ಟೇ ಗಾಯ್ಸ್, ನೋಡಿದ್ರಲ್ಲ. ಸೊ ನೀವು ಈಸಿಲಿ ಬಂದುಬಿಟ್ಟು ಈ ಥರ ತುಂಬ ವೀಡಿಯೋಸ್ ಕ್ರಿಯೇಟ್ ಮಾಡ್ಬೋದು. ಮಾಡಿಬಿಟ್ಟು ನಿಮ್ಮ ಚಾನಲಲ್ಲಿ ಏನು ಮಾಡಿ ಪೋಸ್ಟ್ನ ಮಾಡಿ, ಆಗ ಇನ್ನೂ ತುಂಬ ಚೆನ್ನಾಗಿ ವ್ಯೂಸು ಬರುತ್ತೆ. ಮಕ್ಕಳ ಆಡಿಯನ್ಸ್ ಅಂತೂ ನಿಮ್ಮ ಚಾನಲ್ಗೆ ಒಂದು ಸಲ ವಿಸಿಟ್ ಮಾಡಿದರೆ ಅವರು ಬಿಡೋದೇ ಇಲ್ಲ, ಮತ್ತೆ ನಿಮ್ಮ ವೀಡಿಯೋಸ್ನ ರಿಪೀಟ್ ಮಾಡಿ ನೋಡ್ತಾ ಇರ್ತಾರೆ, ಓಕೆನಾ ಗಾಯ್ಸ್. ಸೊ ಇದ್ರ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು, ಓಕೆನಾ. ಸೊ ಇದನ್ನು ಸಿಂಪಲಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೇವ್ನ ಮಾಡ್ಕೊಳ್ಳೋದು, ಓಕೆನಾ ಗೈಸ್. ಸೊ ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.